ಎಲ್ಲ ಗುರು ಬಾಂಧವರಿಗೆ, ಆತ್ಮೀಯರಿಗೆ ನನ್ನ ನಮಸ್ಕಾರಗಳು ಹಾಗೂ ಶುಭಾಶಯಗಳು. ನಾನು ಚಂದ್ರಮೌಳಿ ಅಂತ ಹೇಳಿ, ವೆಂಕಟಾಚಲ ಅವಧೂತರು ನನ್ನ ಚಿಕ್ಕಪ್ಪನವರು. ಸಕರಾಯಪಟ್ಟಣದಲ್ಲಿ ನಾನೀಗ ವಾಸ ಮಾಡ್ತಾ ಇರ್ತಕ್ಕಂತಹ ಮನೆಯಲ್ಲಿ ಅವರು 1940ನೇ ಇಸ್ವಿನಲ್ಲಿ ಹುಟ್ಟಿದ್ದು. 49ನೇ ಇಸ್ವಿ ತನಕ ಇದೇ ಮನೆಯಲ್ಲಿ ಅವರ ಎಲ್ಲ ಅಕ್ಕಂದಿರು, ನನ್ನ ಅಕ್ಕಂದಿರುಗಳು ಮತ್ತೆ ನಮ್ಮ ತಂದೆ ಇವರೆಲ್ಲರೂ ಕೂಡ ವಾಸ ಇದ್ದಂತಹದ್ದು. ಅದೇ ಮನೆಯಲ್ಲಿ ನಾನು ವಾಸ ಮಾಡ್ತಾ ಇದ್ದೇನೆ ಈಗಲೂ ಕೂಡ. ಮತ್ತೆ 1949ನೇ ಇಸ್ವಿನಲ್ಲಿ ಎದುರುಗಡೆ ಬೇರೆ ಇನ್ನೊಂದು ಮನೆಯನ್ನ ಕಟ್ಕೊಂಡು ಅವರ ತಂದೆಯವರು ಆ ಕಡೆಗೆ ಹೊರಟೋದ್ರು, ಆ ಕಡೆಗೆ. ಹಾಗಾಗಿ ನಾನು ನಮ್ಮ ತಂದೆ ತಾಯಿಯವ್ರ ಜೊತೆ ಈ ಮನೆಯಲ್ಲಿ ಆಗ್ಲಿಂದ ವಾಸ ಮಾಡ್ತಾ ಇದ್ದೇನೆ. ನಾನು ಹುಟ್ಟಿದ್ದು 51ನೇ ಇಸ್ವಿನಲ್ಲಿ, ಜೂನ್. ನನಗಿಂತ 11 ವರ್ಷ ದೊಡ್ಡವರು ನನ್ನ ಚಿಕ್ಕಪ್ಪನವರು. ಈಗ ನನಗೆ ಈಗಾಗಲೇ 75ನೇ ವರ್ಷ ನಡೀತಾ ಇದೆ. ಬಹಳ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ, ಒಂದು ಧಾರ್ಮಿಕ ವೇದದಲ್ಲಿ ಒಂದು ಮಾತಿದೆ. ಯಾವುದೇ ಒಂದು ಮನೆಯಲ್ಲಿ ಒಬ್ಬ ವಿಶೇಷವಾಗಿರ್ತಕ್ಕಂತಹ ಗುರು ಅಥವಾ ದೊಡ್ಡ ಶಕ್ತಿ ಇರ್ತಕ್ಕಂಥ ವ್ಯಕ್ತಿಗಳು ಹುಟ್ಟಿದರೆ ಮುಂದಿನ 7 ತಲೆಮಾರು ತುಂಬಾ ಚೆನ್ನಾಗಿರ್ತಾರೆ ಅಂತಕ್ಕಂಥ ಒಂದು ಮಾತನ್ನ ನಾನು ಕೇಳಿದ್ದೇನೆ. ಅಂದ್ರೆ ಹಣ ಇತ್ಯಾದಿಗಳಲ್ಲ, ಮಾನಸಿಕವಾಗಿರ್ತಕ್ಕಂತಹ ನೆಮ್ಮದಿ, ಶಾಂತಿ ಇತ್ಯಾದಿ ಸ್ಥಿತಿಯಲ್ಲಿ. ಈಗ ನಾನು ವಾಸ ಮಾಡ್ತಾ ಇರ್ತಕ್ಕಂಥ ಮನೆ ಬಹಳ ದೊಡ್ಡ ಮನೆ, ಹಳೆಯ ಮನೆ. ಸುಮಾರು 150 ವರ್ಷಗಳಾಗಿದೆ ಅಂತ ಕಾಣಿಸುತ್ತೆ. ಸುಮಾರು 100 ವರ್ಷಗಳಿಗಿಂತಲೂ ಹಿಂದೆ ನನ್ನ ಅಜ್ಜಂದರುಗಳು ಬೀರೂರು ಮತ್ತು ತರೀಕೆರೆ ಮಧ್ಯೆ ಇರ್ತಕ್ಕಂತಹ ಕುಡ್ಲೂರು ಅಂತಕ್ಕಂಥ ಒಂದು ಚಿಕ್ಕ ಗ್ರಾಮದಿಂದ ವಲಸೆ ಬಂದರು. ನನ್ನ ಮುತ್ತಜ್ಜಿಯವರು 3 ಜನ ಮಕ್ಕಳೊಂದಿಗೆ ಇದೇ ಸಕರಾಯಪಟ್ಟಣಕ್ಕೆ ಬಂದರಂತೆ. ದೊಡ್ಡವರು ಸೀತಾರಾಮಯ್ಯನವರು ಅಂತ, ಎರಡನೆಯವರು ಶ್ರೀನಿವಾಸಯ್ಯ, ಮೂರನೆಯವರು ತಿಮ್ಮಪ್ಪ. ಈ 3 ಜನ ಗಂಡು ಮಕ್ಕಳನ್ನು ಕರ್ಕೊಂಡು ಆ ತಾಯಿ ಅಲ್ಲಿಂದ ವಲಸೆ ಬಂದದ್ದು. ನಮ್ಮೂರಿನ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಸುಮಾರು 2-3 ದಿನಗಳನ್ನ ಕಳೆದಿದ್ದಾರೆ, ಬಹಳ ಕಷ್ಟಪಟ್ಟುಕೊಂಡು. ಅದಾದ ನಂತರದಲ್ಲಿ ಅವರು ತಮ್ಮ ಡಾಬನ್ನು ಏನೋ ಮಾರ್ಬಿಟ್ಟು ಈ ಮನೆ 10 ಅಂಕಣದ ಮನೆಯನ್ನ ಆ ಕಾಲದಲ್ಲಿ ಸುಮಾರು 380 ರೂಪಾಯಿಗೆ ತೆಗೆದುಕೊಂಡ್ರು ಅಂತ ನನ್ನ ತಾಯಿ ಹೇಳ್ತಾ ಇದ್ರು. ಅದಾದ ನಂತರದಲ್ಲಿ ನಮ್ಮ ಅಜ್ಜ, ನನ್ನ ತಂದೆಯವರು, ಅವರೆಲ್ಲರೂ ಕೂಡ ಈ ಮನೆಯಲ್ಲಿ ಬೆಳ್ಕೊಂಡು ಬಂದರು. ನಾನು ಹುಟ್ಟಿದಾಗಲೇ ಹೇಳಿದಾಗ 51ನೇ ಇಸ್ವಿ. ಅಷ್ಟೊತ್ತಿಗಾಗಲೇ ನನ್ನ ಚಿಕ್ಕಪ್ಪನವರು ಆ ಮನೆಗೆ ಹೊರಟೋಗಿದ್ರು. ಬಹಳ ಬುದ್ಧಿವಂತರು ಅಂತ ಕೇಳಿದ್ದೆ ಚಿಕ್ಕಂದಿನಿಂದಲೂ ಕೂಡ. ಆದರೆ ನಾನು ಸ್ವಲ್ಪ ತಿಳುವಳಿಕೆಯಾಗಿ ಪ್ರೌಢಶಾಲೆಗೆ ಬರೋದ್ರೊಳಗೆ ಅವರು ಬೆಂಗಳೂರಿಗೆ ವಿಜಯ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ಓದಲಿಕ್ಕೆ ಹೋಗಿದ್ರು. ಆ ಕಾಲದಲ್ಲಿ 10ನೇ ತರಗತಿಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸ್ ಮಾಡಿಕೊಂಡು ಬೆಂಗಳೂರಿನ ವಿಜಯ ಕಾಲೇಜಿಗೆ ಇಂಟರ್ಮೀಡಿಯೇಟ್ ಓದಲಿಕ್ಕೆ ಹೋಗಿದ್ರು. ಸುಮಾರು ಅದನ್ನು ಪೂರ್ಣ ಮಾಡಿರಲಿಲ್ಲ ಅಂತೆ. 1 ವರ್ಷನ ಕಳೆದಿದೆ. ನಮ್ಮ ಅಜ್ಜನವರಿಗೆ ಅಂದ್ರೆ ವೆಂಕಟಾಚಲಯ್ಯನವರ ಅನಾರೋಗ್ಯ ಉಂಟಾದ್ರಿಂದ ನೋಡ್ಕೊಳ್ಳಿಕ್ಕೋಸ್ಕರ ಮತ್ತು ತಂದೆಯ ಸೇವೆಯನ್ನು ಮಾಡ್ಲಿಕ್ಕೋಸ್ಕರ ನಮ್ಮ ವಿದ್ಯಾಭ್ಯಾಸ ಮಾಡಿ ಸಕರಾಯಪಟ್ಟಣಕ್ಕೆ ಬಂದರು. ಇದಕ್ಕಿಂತ ಮುಂಚೆ ಹೇಳ್ಬೇಕಂದ್ರೆ, ನಮ್ಮ ಅಜ್ಜ ಅಂದ್ರಗಳ ಒಂದು ವಿಚಾರ ಹೇಳ್ಬೇಕಂದ್ರೆ, ಈ ಊರಿನ ಧಾರ್ಮಿಕ ವಿಚಾರಗಳಲ್ಲಿ, ದೇವಾಲಯಗಳ ಒಂದು ಕಾರ್ಯಗಳಲ್ಲಿ, ಸಾಮಾಜಿಕ ವಿಚಾರಗಳಲ್ಲಿ ಬಹಳಷ್ಟು ಧೈರ್ಯದಿಂದ ಮುನ್ನುಗ್ಗಿ ದಾನ ಧರ್ಮಾದಿಗಳನ್ನು ಮಾಡ್ತಕ್ಕಂತಹದ್ದು ಮತ್ತು ಎಲ್ಲರನ್ನ ಧಾರ್ಮಿಕವಾಗಿ ಸಂಘಟನೆಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದದ್ದು. ಬಲಾಳೇಶ್ವರ ದೇವಸ್ಥಾನ ಇದೆ, ಅಯ್ಯನಕೆರೆ ಅಂತ ಹೇಳಿ, ಆ ದೇವಾಲಯದ ಕನ್ವೀನರ್ ಆಗಿ ಮತ್ತು ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನದ ಕನ್ವೀನರ್ ಆಗಿ ನಮ್ಮ ಅಜ್ಜನವರು ಕೆಲಸ ಮಾಡಿದ್ರು. ಈಗ ಆ ಎಲ್ಲ ಜವಾಬ್ದಾರಿಗಳು, ಹೊಲ ಮನೆ, ಈ ಎಲ್ಲ ಜವಾಬ್ದಾರಿಗಳು ನನ್ನ ಚಿಕ್ಕಪ್ಪನವರ ಹೆಗಲ ಮೇಲೆ ಬಿದ್ದಿತ್ತು. ಅವರು ಅದನ್ನು ಅಷ್ಟೇ ಸಮರ್ಥವಾಗಿ ಮಾಡ್ಕೊಳ್ತಾ ಬಂದರು. ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ರು. ಧಾರ್ಮಿಕವಾದಂತಹ ಹಿನ್ನೆಲೆ ಇತ್ತು, ಆದರೆ ಅಷ್ಟೇ ತೀಕ್ಷ್ಣವಾದಂತಹ ಬುದ್ಧಿಯೂ ಇತ್ತು. ವಿದ್ಯಾ ಇಂಟರ್ಮೀಡಿಯೇಟ್ ತನಕ, ಆ ಕಾಲದ ಇಂಟರ್ಮೀಡಿಯೇಟ್ ಅಂದ್ರೆ ತಮಗೆಲ್ಲ ಗೊತ್ತಿದೆ ಎಷ್ಟರ ಮಟ್ಟಿಗೆ ಆ ಕಾಲದ ವಿದ್ಯಾಭ್ಯಾಸ ಇತ್ತು ಅಂತ ಹೇಳಿ. ಅದನ್ನ ಮುಂದುವರಿಸ್ಕೊಂಡು ಮನೆಯನ್ನ ನೋಡ್ಕೊಳ್ತಾ, ತಂದೆಯನ್ನ ನೋಡ್ಕೊಳ್ತಾ ಬಂದರು. ನಾನಾಗಲೇ ಹೇಳಿದಾಗೆ ಸೀತಾರಾಮಯ್ಯನವರು ದೊಡ್ಡ ಮಗ, ಅವರು ನನ್ನ ತಂದೆಯ ತಂದೆ. ಎರಡನೆಯವರು ಶ್ರೀನಿವಾಸಯ್ಯ ಅಂತಕ್ಕಂಥವ್ರು ನನ್ನ ಚಿಕ್ಕಪ್ಪನವರ ತಂದೆ. ಮೂರನೆಯವರು ತಿಮ್ಮಪ್ಪ ಅಂತ ಹೇಳಿ, ಅವರಿಗೆ ವಿವಾಹ ಆಗಿರಲಿಲ್ಲ, ಅವರು ಮುಂಚೆನೆ ತೀರ್ಕೊಂಡ್ಬಿಟ್ರಂತೆ.
ಹಾಗಾಗಿ ಸೀತಾರಾಮಯ್ಯನವರು ಅಂದರೆ ಶ್ರೀನಿವಾಸಯ್ಯ ಅಣ್ಣ ತಮ್ಮ ಇಬ್ರು ಇಲ್ಲೇ ಇದ್ದುಕೊಂಡು ಜಮೀನನ್ನ ಅಭಿವೃದ್ಧಿ ಮಾಡ್ಕೊಳ್ತಾ ಜೀವನವನ್ನು ಸಾಗಿಸ್ಕೊಂಡು ಬರ್ತಾ ಇದ್ರು. ಇಡೀ ಗ್ರಾಮದಲ್ಲಿ ಒಂದು ಒಳ್ಳೆಯ ಹೆಸರಿತ್ತು. ನಮ್ಮದೊಂದು ಕುಡ್ಲೂರು ಮನೆತನ ಅಂತ ಹೇಳಿ ಆ ಕುಡ್ಲೂರಿಂದ ಬಂದಿದ್ದರಿಂದ ಇಲ್ಲಿ ಸಕ್ರಾಯಪಟ್ಟಣದಲ್ಲಿ ವಾಸ ಮಾಡಿಕೊಂಡ್ರು. 3 ತಂಡಗಳಾಗಿ ಕುಡ್ಲೂರಿಂದ ಹೊರಟಿದ್ರಂತೆ. ಒಂದು ತಂಡದವರು ಕಳಸಾಪುರಕ್ಕೆ ಹೋದ್ರು, ಇನ್ನೊಂದು ತಂಡದವರು ತರೀಕೆರೆಗೆ ಹೋದ್ರಂತೆ. ಹಾಗಾಗಿ 3 ತಂಡದಲ್ಲಿ ಹೀಗಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ವೃತ್ತಿಯನ್ನ, ವ್ಯವಸಾಯ ವೃತ್ತಿಯನ್ನ ಅವಲಂಬಿಸಿಕೊಂಡು ಬಂದರು. ನಾನು ಮುಂದೆ ಶಿಕ್ಷಣವನ್ನು ಪಡ್ಕೊಳ್ತಾ ಹೈಸ್ಕೂಲ್ ಶಿಕ್ಷಕನಾದೆ, ಪ್ರೌಢಶಾಲಾ ಶಿಕ್ಷಕನಾದೆ. ನನಗೆ ಅದಕ್ಕಿಂತ ಮುಂಚೆ ಆಗ್ಲಿಕ್ಕಿಂತ ಮುಂಚೆ ಪ್ರೀ ಯೂನಿವರ್ಸಿಟಿ ಓದಬೇಕಾದ್ರೆ ನನ್ನ ಅಕ್ಕ ಬೆಂಗಳೂರಿನಲ್ಲಿದ್ದರು, ಲಲಿತಾಂಬಾಲ್ ಅಂತ ಹೇಳಿ, ನಾರಾಯಣಸ್ವಾಮಿ ಅಂತ ಹೇಳಿ ನನ್ನ ಭಾವ ಅಕೌಂಟೆಂಟ್ ಜನರಲ್ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರ ಮನೆಯಲ್ಲಿ 1 ವರ್ಷ ಇದ್ಕೊಂಡು ಅವರು PUCಗೆ ನ್ಯಾಷನಲ್ ಕಾಲೇಜಿಗೆ ನನ್ನ ಸೇರಿಸಿದ್ರು. ಬಸವನಗುಡಿ ನ್ಯಾಷನಲ್ ಕಾಲೇಜಿನಲ್ಲಿ CBZ ತಕೊಂಡು ನಾನು PUC ಪ್ರಾರಂಭ ಮಾಡಿದೆ 65ನೇ ಇಸ್ವಿ, 65-66ರಲ್ಲಿ. ಆದರೆ ನನಗೆ ಇಲ್ಲಿಂದ ಕನ್ನಡ ಮೀಡಿಯಮಿಂದ ಇಂಗ್ಲಿಷ್ ಮೀಡಿಯಂಗೆ ಹೋಗಿದ್ದು ಮತ್ತೆ ಅಲ್ಲಿನ ಉನ್ನತವಾದಂತಹ ಇಂಗ್ಲಿಷ್ ಶಿಕ್ಷಣಗಳು ಇದು ನನಗೆ ತಲೆಗೆ ಜಾಸ್ತಿ ಹೋಗಲಿಲ್ಲ. ಹಾಗಾಗಿ PUCಯಲ್ಲಿ CBZ ಸಬ್ಜೆಕ್ಟ್ನಲ್ಲಿ ಫೇಲ್ ಆದೆ ನಾನು. ಆದರೆ ಅದಕ್ಕಿಂತ ಹೆಚ್ಚಾಗಿ ದೊಡ್ಡ ಪಾಸಾದ ಸಂತೋಷ ಅಂದರೆ ಆ ನ್ಯಾಷನಲ್ ಕಾಲೇಜಿನಲ್ಲಿ ನನಗೆ ದೊರೆತಂತಹ ಒಂದು ಸ್ನೇಹ ಸಂಬಂಧಗಳು, ಗುರು ಹಿರಿಯರ ಒಂದು ಒಡನಾಟ. H. ನರಸಿಂಹಯ್ಯನವರು ಆಗ ಪ್ರಿನ್ಸಿಪಾಲರಾಗಿದ್ದರು. GP ರಾಜರತ್ನಂ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ER ಕೃಷ್ಣಶಾಸ್ತ್ರಿ, DV ಗುಂಡಪ್ಪನವರು, ಹೀಗೆ ಎಲ್ಲ ದೊಡ್ಡ ಸಾಹಿತಿಗಳ ಒಂದು ದರ್ಶನ ಭಾಗ್ಯ. ದ.ರಾ. ಬೇಂದ್ರೆಯವರನ್ನ ನೋಡಿದ್ದು ಆ ಒಂದು ಯಾಕೆಂದ್ರೆ ಇದೇ ನನ್ನ ಅಕ್ಕ ಬಾಡಿಗೆ ಮನೆಯಲ್ಲಿದ್ದರು. ಹಾಗಾಗಿ DV ಗುಂಡಪ್ಪನವರನ್ನ ದರ್ಶನ ಮಾಡತಕ್ಕಂಥದ್ದು, ಅವ್ರ ಜೊತೆ ಒಂದೆರಡು ಮಾತನಾಡ್ತಕ್ಕಂಥ ಯೋಗ ನನಗೆ ಇನ್ನೂ ಆಗ 15ನೇ ವರ್ಷ ಅಷ್ಟಯ್ಯ. ಮತ್ತೆ ನನ್ನ ಚಿಕ್ಕಪ್ಪೊಬ್ರು ಸ್ವರ್ಣಾಂಬ ಅಂತ ಇದ್ರು, ಅವರು ಎಲ್ಲ ಕೃಷ್ಣಶಾಸ್ತ್ರಿಗಳ ಮನೆಯ ಆವರಿಸಲಿದ್ರು. DVG ಅವರ ಮತ್ತೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಪ್ರತಿನಿತ್ಯ ನರಸಿಂದ್ರ ರಸ್ತೆಯಲ್ಲಿ ಬಂದು ಗಾಂಧಿ ಬಜಾರಿಗೆ ಬರ್ತಾ ಇದ್ರು. GP ರಾಜರತ್ನವರ ಪಾಠ ಕೇಳಿದ್ದೀನಿ ನಾನು. BM ಶ್ರೀಕಂಠಯ್ಯನವರ ಒಂದು ಉಪನ್ಯಾಸ ಕೇಳಿದ್ದೀನಿ, NMC ಅವರ ಉಪನ್ಯಾಸ ಕೇಳಿದೆ. ಹೀಗಾಗಿ ನನಗೆಲ್ಲೋ ಒಂದು ಕಡೆ ಒಂದಿಷ್ಟು ಕನ್ನಡದ ಮೇಲೆ ತುಂಬಾ ಆಸಕ್ತಿ ಮೂಡ್ತು. ಹಾಗಾಗಿ ನಾನು PUCಯನ್ನ ಮುಂದಿನ ಒಂದು ಪರೀಕ್ಷೆಯಲ್ಲಿ ಮುಗಿಸ್ಕೊಂಡ್ಬಿಟ್ಟು ಪಾಸ್ ಮಾಡಿಕೊಂಡು ಚಿಕ್ಕಮಗಳೂರಿನ IDSC ಕಾಲೇಜಿಗೆ ನಾನು ಬಂದು ಸೇರ್ಕೊಂಡೆ. ಗೌರ್ಮೆಂಟ್ ಕಾಲೇಜಲ್ಲಿ ಕನ್ನಡ ಮೇಜರ್ ತಗೊಂಡು ಡಿಗ್ರಿಯನ್ನು ಮಾಡಿದೆ. ಅದಾದ ನಂತರ ಪ್ರೌಢಶಾಲಾ ಶಿಕ್ಷಕನಾದೆ. ಅದೃಷ್ಟವಶಾತ್ ನಂತರದಲ್ಲಿ ಚಿಕ್ಕಮಗಳೂರಿನ ಮೌಂಟೇನ್ ವ್ಯೂ ಅಂತಕ್ಕಂಥ ಪ್ರೌಢಶಾಲೆಯಲ್ಲಿ ಸೇರ್ಕೊಂಡೆ. ಅಲ್ಲಿ ನಿವೃತ್ತನಾದ ಸೆಂಟ್ ಜೋಸೆಫ್ ಕಾಲೇಜಿನಲ್ಲಿ ಉಪನ್ಯಾಸಕನಾದೆ. ಮತ್ತೆ ನನಗೆ ಅಲ್ಲಿ ಪದವಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಚಾರ್ಯನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಅದನ್ನು ಮುಗಿಸಿ ನಾನೀಗ ಸಂಪೂರ್ಣವಾಗಿ ನಿವೃತ್ತಿಯ ಜೀವನವನ್ನ ಆಚರಿಸ್ಕೊಂಡು ಬರ್ತಾ ಇದ್ದೀನಿ. ಇಷ್ಟು ಸದ್ಯಕ್ಕೆ ನಾನು ಹೇಳಬಹುದಾಗಿರ್ತಕ್ಕಂಥದ್ದು. ಮತ್ತೆ ನನ್ನ ಆಸಕ್ತಿಗಳು ಸ್ವಲ್ಪ ಕವನ, ಸಾಹಿತ್ಯ, ಸಂಗೀತ, ನೃತ್ಯ, ನಾಟಕ, ಗಮಕ ಈ ಕಡೆಯಲ್ಲಿ ಹೋಯಿತು. ನಾನು ಅದನ್ನು ಹೆಚ್ಚಾಗಿ ಪರಿಪಾಲಿಸಿಕೊಂಡು ಬಂದೆ. ಉಪನ್ಯಾಸಗಳನ್ನು ಮಾಡಲಿಕ್ಕೆ ಹೊರಟಿದ್ದೆ. ಆ ಸಂದರ್ಭದಲ್ಲಿ ಭದ್ರಾವತಿ ಆಕಾಶವಾಣಿಯಲ್ಲಿ ಚಿಂತನಾ ಕಾರ್ಯಕ್ರಮಗಳು ನಡೀತಾ ಇತ್ತು, ಅದಕ್ಕೆ ಕರೆದಿದ್ರು, ಅದನ್ನ ಮಾಡಿಕೊಂಡೆ. ಆ ನಂತರದಲ್ಲಿ ಚಿಂತನಾ ಕಾರ್ಯಕ್ರಮಗಳಾದ್ಮೇಲೆ ಉಪನ್ಯಾಸಗಳಿಗೆ ಎಲ್ಲ ಕಾಲೇಜುಗಳಲ್ಲಿ ಹಳೆಗನ್ನಡ ಪದ್ಯಗಳು, ಕಾವ್ಯಗಳನ್ನ ಓದಲಿಕ್ಕೆ ನಮ್ಮನ್ನ ಕರೆದ್ರು. ಅದನ್ನ ಉಚಿತವಾಗಿ ನಾನು ಮಾಡ್ಕೊಂಡು ಬಂದೆ. ನನ್ನ ಸನ್ಮಿತ್ರರುಗಳಾಗಿದ್ದಂಥ ಕೆಲವರು ವಾಚನ ಮಾಡ್ತಾ ಇದ್ರು, ನಾನು ವ್ಯಾಖ್ಯಾನವನ್ನು ಮಾಡ್ಕೊಂಡು ಬಂದೆ. ಹಾಗಾಗಿ ಅಖಿಲ ಕರ್ನಾಟಕ ಗಮಕಲಾ ಪರಿಷತ್ತು ಮತ್ತೆ ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯದ ಸಂಘ ಸಾಹಿತ್ಯ ಪರಿಷತ್ತು ಇತ್ಯಾದಿಗಳಲ್ಲಿ ನನ್ನನ್ನು ತೊಡಗಿಸ್ಕೊಂಡು ಈವರೆಗೆ ಇಲ್ಲಿಯ ತನಕ ಬಂದಿದ್ದೇನೆ. ಒಂದಿಷ್ಟು ಪ್ರೌಢಶಾಲಾ ಶಿಕ್ಷಕನಾಗಿದ್ದರಿಂದಲೂ ಉಪನ್ಯಾಸಕನಾಗಿದ್ದರಿಂದಲೂ ಒಂದು ಒಳ್ಳೆಯ ಹೆಸರು ಇದೆ ಅಂತ ಅನ್ಕೊಂಡಿದ್ದೇನೆ ನಾನು. ಯಾಕೆಂತಂದ್ರೆ ನನಗೆ ಅಲ್ಲೂ ಕೂಡ ನಾನು ಅಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಹೋದ್ರೆ ಅಲ್ಲಿಂದ ಏನನ್ನು ಪಡೆದುಕೊಳ್ಳದಲ್ಲೇನೆ, ಅಂದ್ರೆ ಹಣವನ್ನು ಪಡ್ಕೊಳ್ಳದಲ್ಲೇನೆ ವಿದ್ಯಾರ್ಥಿಗಳಿಗೋಸ್ಕರ
ನಾನು ಕೆಲಸ ಮಾಡ್ಕೊಂಡು ಬಂದೆ. ನಮ್ಮ ಮನೆಯಲ್ಲೇ ಒಂದು ಉಚಿತ ಗ್ರಂಥಾಲಯವನ್ನು ಕೂಡ ಸ್ಥಾಪನೆ ಮಾಡಿದ್ದೇನೆ. ಯಾರು ಬೇಕಾದ್ರೂ ಬಂದು ಗ್ರಂಥಗಳನ್ನು ಓದ್ಕೊಳ್ಬಹುದು. ಮತ್ತೆ ಚಂದ್ರಶೇಖರ ಭಾರತಿಗಳ ಒಂದು ಆಶೀರ್ವಾದದಿಂದ ನಾನು ಹುಟ್ಟಿದ್ರಿಂದ ಮನೆಯಲ್ಲಿಯೇ ಚಂದ್ರಶೇಖರ ಭಾರತಿ ಸಭಾಂಗಣ ಅಂತಕ್ಕಂಥ ಒಂದು ಸಾಹಿತ್ಯಕ್ಕೆ ಒಂದು ಚಿಕ್ಕದಾಗಿರ್ತಕ್ಕಂಥ ಕೋಣೆಯನ್ನು ಕೂಡ ಒಂದು ಹಾಲ್ ಒಂದು ಇದನ್ನು ಕೂಡ ಮಾಡಿದ್ದೇನೆ. ನಾನೀಗಲೂ ಕೂಡ ವಾಚನ ವ್ಯಾಖ್ಯಾನಗಳಿಗೆ ಹೋಗ್ತಾ ಇರ್ತೇನೆ, ಉಪನ್ಯಾಸಗಳಿಗೆ ಹೋಗ್ತಾ ಇರ್ತೇನೆ. ಇದಿಷ್ಟು ನನ್ನ ಕತೆ. ನಾನು ಇಷ್ಟೊಂದು ಯಾಕೆ ಹೇಳಿದೆ ಅಂತಂದ್ರೆ, ನಾನು ಈ ಮಧ್ಯದಲ್ಲಿ ನಮ್ಮ ಚಿಕ್ಕಪ್ಪನವರನ್ನ ಹೆಚ್ಚು ಹತ್ತಿರದಿಂದ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಪ್ರತಿನಿತ್ಯ ಅವರನ್ನ ನೋಡಿ ಮಾತನಾಡಿಸ್ತಕ್ಕಂಥದ್ದು, ನಮ್ಮ ಮನೆಯ ಎಲ್ಲ ಕಾರ್ಯಗಳಲ್ಲೂ ಅವರು ಪಾಲ್ಗೊಳ್ತಾ ಇದ್ರು. ಎಲ್ಲ ಕಾರ್ಯಗಳಲ್ಲೂ ಕೂಡ ನನಗೆ ಉಪನಯನವನ್ನು ಮಾಡಿಸಿದವರೇ ಅವಧೂತರ ತಂದೆ ಶ್ರೀನಿವಾಸಯ್ಯನವರು. ಯಾಕೆಂದ್ರೆ ನಾನು ಹುಟ್ಟಲಿಕ್ಕಿಂತ ಮುಂಚೆ ನನ್ನ ತಂದೆ ತೀರ್ಕೊಂಡ್ಬಿಟ್ಟಿದ್ರು. ಅವರು ತೀರ್ಕೊಂಡು 4 ತಿಂಗಳ ನಂತರದಲ್ಲಿ ನಾನು ಹುಟ್ಟಿದ್ದು. ಇನ್ನು ನನ್ನ ವಿವಾಹವನ್ನು ಮಾಡಿಸಿದ್ದು ಕಳಸಾಪುರದ ನಾರಾಯಣರಾವ್ ಅವರ ಪುತ್ರಿ ಗಾಯತ್ರಿಯೊಂದಿಗೆ ವಿವಾಹ ಮಾಡಿಸಿದ್ದು ಅವಧೂತರಾಗಿರ್ತಕ್ಕಂತಹ, ಅವತ್ತಿನ್ನೂ ಅವಧೂತರಾಗಿರ್ಲಿಲ್ಲ, ವೆಂಕಟಾಚಲಯ್ಯನವರು, ನನ್ನ ಚಿಕ್ಕಪ್ಪ. ಅವರು ನನ್ನ ವಿವಾಹವನ್ನು ಮಾಡಿಸಿದ್ದ ಅವರೇ. ಆದ್ರೆ ನಾನು ಪ್ರತಿನಿತ್ಯ ಅವರನ್ನೊಂದು ಸರಿ ನೋಡ್ಕೊಂಡು ಹೋಗ್ತಾ ಇದ್ದೆ. 70ನೇ ಇಸ್ವಿ ನಂತರದಲ್ಲಿ ಅವರ ನಡವಳಿಕೆಗಳು ತುಂಬಾ ಭಿನ್ನವಾಗ್ತಾ ಬಂತು. ಅಂದ್ರೆ ಈ ಸಾಮಾಜಿಕ ಲೌಕಿಕವಾಗಿರ್ತಕ್ಕಂತಹ ವಿಚಾರಗಳಿಂದ ಸ್ವಲ್ಪ ದೂರ ಹೋಗ್ತಾ 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 ಇದ್ರು. ನಾನು ಇದನ್ನು ಗಮನಿಸ್ತಾ ಇದ್ದೆ. ಆದ್ರೆ ನನಗೆ ಅಷ್ಟಾಗಿ ಈ ಅವಧೂತ ಸ್ಥಿತಿಯನ್ನ ತಲುಪ್ತಾರೆ ಅಂತಕ್ಕಂತಹ ಒಂದು ಕಲ್ಪನೆ ಕೂಡ ನನಗೆ ಬಂದಿರಲಿಲ್ಲ. ಆದ್ರೆ 75, 76, 77 ನಂತರದಲ್ಲಿ 77, 79ನೇ ಇಸ್ವಿನಲ್ಲಿ ನನ್ನ ಚಿಕ್ಕಪ್ಪ ಅಂದ್ರೆ ಅವಧೂತರ ತಮ್ಮ ಒಬ್ರು ಅಚ್ಯುತ ಅಂತ ಇದ್ರು. ಅವರ ಅಕಾಲಿಕ ಮರಣ ಆಗೋಗ್ಬಿಡ್ತು. ಅದಾದ್ಮೇಲಂತೂ ಅವರು ಸಂಪೂರ್ಣವಾಗಿ ಲೌಕಿಕ ಪ್ರಪಂಚದ ಅಥವಾ ಇಹಭೋಗದ ತನ್ನ ದೇಹದ ಮೇಲಿನ ವ್ಯಾಮೋಹಗಳನ್ನ ತೊರಿತಾ ಬಂದ್ರು. ಅದೇನೋ ಅಲೌಕಿಕವಾಗಿರ್ತಕ್ಕಂಥ ಒಂದು ಜ್ಞಾನ. ಯಾವುದೇ ಶಾಸ್ತ್ರಗಳನ್ನ ಓದಿದ್ದಾಗ್ಲಿ ಅಥವಾ ಯಾವುದೇ ಅಧ್ಯಾಯಗಳನ್ನ ತಿಳ್ಕೊಂಡಿದ್ದು ಗುರುಗಳು ಏನೇ ಇಲ್ಲ, ನನಗೆ ಗೊತ್ತಿಲ್ಲ ಅದು. ಆದ್ರೆ ಅವರೊಳಗೆ ಇಂಟ್ಯೂಷನ್ ಅಂತ ಹೇಳ್ತೀವಲ್ಲ, ಒಳ ಅರಿವು ಅಂತ ಹೇಳ್ತೀವಲ್ಲ, ಆ ಒಳ ಅರಿವು ಒಳಗಿನಿಂದಲೇ ಬರ್ತಾ ಇದೆ. ಅದು ತುಂಬಾ ಪ್ರಖರವಾಯಿತು. ಅನೇಕ ಶಿಷ್ಯಂದರುಗಳು ಬರ್ತಾ ಇದ್ರು. ಅವರ ಮುಖ ನೋಡಿಯೇ ಎಲ್ಲವನ್ನ ಹಿಂದಿಂದು ಭೂತ ಭವಿಷ್ಯತ್ ವರ್ತಮಾನಗಳನ್ನ ಹೇಳ್ತಾ ಬಂದ್ರು. ಅವ್ರನ್ನ ನಂಬಿಕೊಂಡು ಅವ್ರ ಜೊತೆ ಬರ್ತಕ್ಕಂಥ ಜನ ಜಾಸ್ತಿ ಆಯ್ತು. ಮನೆ ಸದಾಕಾಲ ಗಿಜಿ ಗಿಜಿ ಅನ್ನತಕ್ಕಂಥಷ್ಟು ಜನ. ಬಂದವರೆಲ್ಲರಿಗೂ ಊಟೋಪಚಾರಗಳು. ತಾವು ಏನನ್ನೂ ತೆಗೆದುಕೊಳ್ಳುವುದಲ್ಲೇನೆ ಬಂದು ತಂದಂಥವರ ಎಲ್ಲ ಹಣ್ಣನ್ನು ಎಲ್ಲರಿಗೂ ಕೊಡಿಸಿ ಕಡೆಗೆ ತಾವು ತಿಂತಕ್ಕಂಥದ್ದು, ಹಂಚಿಕೊಂಡು ತಿಂತಕ್ಕಂಥದ್ದು, ಎಲ್ಲರ ಒಳಿತನ್ನ ಬಯಸ್ತಕ್ಕಂಥದ್ದು. ಇದ್ದದ್ದು ಇದ್ದ ಹಾಗೆ ನೇರವಾಗಿ ಹೇಳಿ, ಯಾರೇನ್ ತಪ್ಪು ತಿಳ್ಕೊಂಡ್ರೂ ಚಿಂತೆ ಇಲ್ಲ, ಭಯ ಬಿದ್ರೂ ಚಿಂತೆ ಇಲ್ಲ, ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಂತ ಕೆಲಸವನ್ನ ಅವ್ರು ಮಾಡ್ಕೊಂಡು. ಅದಾದ ನಂತರದಲ್ಲಿ ಅವ್ರು ಅನೇಕ ಬಾರಿ ಹೇಳ್ತಾ ಇದ್ರು. ಅವ್ರು ಹೇಳ್ತಕ್ಕಂಥ ಒಂದು 4-6 ಮಾತುಗಳನ್ನ ಬಹುಶಃ ಹೇಳ್ಕೊಂಡ್ರೆ ಸರಿ ಅಂತ ಅನ್ಸುತ್ತೆ. ಒಂದೊಂದು ಪದಕ್ಕೆ ಎಷ್ಟು ವಿಶೇಷವಾದ ಅರ್ಥವನ್ನು ಕೊಡ್ತಾ ಇದ್ರು ಅಂತ. ಉದಾಹರಣೆಗೆ ಒಂದು ಬಾಳೆಹಣ್ಣು ತೆಗೆದುಕೊಂಡು ಹೋದ್ರೆ, ನೋಡಯ್ಯ, ಬಾಳೆಯ ಹಣ್ಣಲ್ಲಪ್ಪ ಇದು, ನಿನ್ನ ಬಾಳನ್ನ ಹಣ್ಣು ಮಾಡ್ಕೋ, ಬಾಳನ್ನ ಹಣ್ಣು ಮಾಡು ಅಂದ್ರೆ ನೀನು ಪರಿಪಕ್ವವಾಗು, ಆತ್ಮಜ್ಞಾನವನ್ನು ಬೆಳೆಸ್ಕೋ, ಬೇರೆಯವರಿಗೆ ಅನುಕೂಲಕರವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಮಾಡು, ಆಗ ಬಾಳೆಹಣ್ಣು ಅದಕ್ಕೆ ಹೇಳ್ತಕ್ಕಂಥ. ಇನ್ನು ಕೆಲವು ಸಂದರ್ಭದಲ್ಲಿ ಪಾದರಕ್ಷೆ ಬಂದಾಗ, ಪಾದರಕ್ಷೆ ಕಾಲಿಗೆ ಒಂದಿಷ್ಟು ಮೃದುವಾಗಿರ್ಬೋದು, ಮುಳ್ಳನ್ನ ತಡಿಬಹುದು, ಆದ್ರೆ ಅದಕ್ಕಿಂತ ದೊಡ್ಡದಾದ ಇನ್ನೊಂದು ರಕ್ಷೆ ಇದೆ ಕಣೆಯ, ಅದು ಪದರಕ್ಷೆ ಅಂತ ಹೇಳೋರು. ಅಂದ್ರೆ ನೀನ್ ಏನನ್ನ ಮಾತನಾಡ್ತೀಯ ಅದು ನಿನ್ನನ್ನ ಕಾಪಾಡುತ್ತೆ, ಅದು ನಿನ್ನನ್ನು ರಕ್ಷಿಸುತ್ತೆ. ಹಾಗಾಗಿ ನಿನ್ನ ಮಾತಿನ ಮೇಲೆ ಹಿಡಿತ ಇರಲಿ, ಎಚ್ಚರಿಕೆ ಇರಲಿ, ಒಳ್ಳೆಯ ಮಾತುಗಳನ್ನ ಆಡ್ಕೊಳ್ತಾ ಬಾ, ಒಳ್ಳೆಯ ಸ್ನೇಹವನ್ನು ಮಾಡು ಅನ್ನತಕ್ಕಂಥ ಎಚ್ಚರಿಕೆಯನ್ನ ಹೇಳ್ತಾ ಇದ್ರು. ನನಗೂ ಕೂಡ ಅನೇಕ ಬಾರಿ ಬೇರೆಯವರು ಹೇಳೋಗ್ತಾ ಇದ್ರು, ನೀವೆಲ್ಲಾದ್ರೂ ಹೋಗಿದ್ರೆ ಬರೋ ತನಕ ಹಾಗೆ ಕೂತಿರ್ತಾರೆ ಗುರುಗಳು ಅಂತ. ಬೇರೆಯವರೆಲ್ಲ ಗುರುಗಳು ಅಂತ ಇಷ್ಟೊಂದು ನಂಬಿಕೆ ಇದ್ರೆ ನನಗೆ ಅವ್ರ ನಮಗೆ ಚಿಕ್ಕಪ್ಪ ಅಂತಕ್ಕಂಥದ್ದು ಒಂದು ಆತ್ಮೀಯತೆಯ ಸಂಬಂಧವೇ ಹೊರತು ಬಹುಶಃ ನಾನು ಅವ್ರನ್ನ ತಿಳ್ಕೊಳ್ಳುವಷ್ಟು ಜ್ಞಾನ ನನಗೆ ಆ ಸಂದರ್ಭದಲ್ಲಿ ಇತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕೆಂದ್ರೆ ಈಗ 20-25 ವರ್ಷದ ಮಾತು. ಅವರಿಗಾಗ್ಲೇ ಮುಕ್ತರಾಗಿ 16ನೇ ವರ್ಷ ಈಗ.
ಸಾವಿರದ 2010ರಲ್ಲಿ ಜುಲೈ ತಿಂಗಳಲ್ಲಿ ಅವರು ಮುಕ್ತರಾದ್ದು. ಆ ವೇಳೆಯಲ್ಲಿ ಅವರಿಗೆ 71ನೇ ವರ್ಷ ವಯಸ್ಸು. ಆದ್ರೆ ನಮ್ಮ ಮನೆಯ ಯಾವುದೇ ಕಾರ್ಯದಲ್ಲಿ, ನಮ್ಮ ತಂದೆ ಕಾರ್ಯಗಳಲ್ಲಿ ಭಾಗವಹಿಸ್ತಾ ಅವರೆಲ್ಲರನ್ನು ಕರ್ಕೊಂಡು ಬಂದು ನಮ್ಮ ಮನೆಯಲ್ಲಿ ನನ್ನ ತಾಯಿ ಅಂದ್ಬಿಟ್ರೆ ಅತ್ತಿಗೆಮ್ಮ ಅಂತ ಹೇಳಿ ನಮ್ಮ ತಾಯಿಗಿಂತಲೂ ಹೆಚ್ಚು ಅನ್ನತಕ್ಕಂಥ ರೀತಿಯಲ್ಲಿ ಭಾವನೆಯನ್ನು ಮಾಡ್ಕೊಳ್ತಾ ಇದ್ರು. ನಮ್ಮ ತಾಯಿ ಅನೇಕ ಬಾರಿ ಹೇಳ್ತಾ ಇದ್ರು, ಅವರನ್ನ ಕೂರಿಸ್ಕೊಂಡು, ಏನೋ ಇಂಥ ಛಲ, ಮನೆಯಲ್ಲಿ ಇಷ್ಟೊಂದು ಏನು ಹಿಂಗೆ ಪುರುಸತ್ತೇ ಇಲ್ವಲ್ಲಪ್ಪ, ಸ್ವಲ್ಪ ಸಮಯ ಬೇಡೋಣ, ಸ್ವಲ್ಪ ನಿದ್ದೆ ಮಾಡೋ ಅಂತೆಲ್ಲ ಹೇಳೋರು. ಆ ಆತ್ಮೀಯತೆಯನ್ನ ಅವ್ರು ಇರೋ ತನಕ ಜ್ಞಾಪಿಸ್ಕೊಳ್ತಾ ಇದ್ರು. ಎಷ್ಟೋ ಸಂದರ್ಭದಲ್ಲಿ ನನ್ನ ಹತ್ರ ಹೇಳಿದ್ರು, ನಿನಗೆ ಅವ್ರ ಅಮ್ಮ ಆಗಿರ್ಬೋದು, ಅದನ್ನ ನನಗೆ ಅಮ್ಮನಿಗಿಂತ ಹೆಚ್ಚು ನನ್ನ ಅತ್ತಿಗೆಮ್ಮ ಅಂತ ಹೇಳಿ. ಅಷ್ಟೊಂದು ಉದಾರವಾದ, ವಿಶಾಲವಾದ ಮನಸ್ಸು ಅವರದ್ದು. ನನಗಂತೂ ಆಶ್ಚರ್ಯ ಆಗ್ತಾ ಇತ್ತು. ಅವ್ರ ಪ್ರಾರಂಭದಲ್ಲಿ ಇದೆಲ್ಲ ಮಾಡಿದಾಗ ಚಪ್ಪಲಿ ಹಾಕೋದಲ್ಲೇ ಇರೋದು, ಪಂಚೆ ಉಟ್ಕೊಳ್ಳೋದಲ್ಲೇ ಇರೋದು, ಒಂದು ಟವಲ್ ಸುತ್ಕೊಂಡಿರೋದು, ಶರ್ಟ್ ಹಾಕೋದಲ್ಲೇ ಇರೋದು, ಇದೆಲ್ಲ ನೋಡುವಾಗ ಅವ್ರೊಂದು ಮಾತು ಹೇಳೋರು, ನೋಡಯ್ಯ, ಬೇರೆಯವರ ಬಾಯಿಂದ ಏನ್ ಮಾತುಗಳು ಬರುತ್ತೋ ಅದರೊಳಗೆ ಬ್ರಹ್ಮ ಸ್ವರೂಪ ಇರುತ್ತೆ, ವಾಕ್ ಬ್ರಹ್ಮ ಅಂತ ಹೇಳಿ. ಆ ಮಾತುಗಳನ್ನ ಆಡ್ತಾ ಇರ್ತಕ್ಕಂಥವ್ರ ಮೂಲಕ ಬ್ರಹ್ಮನೇ, ಆ ಆತ್ಮವೇ ಮಾತನಾಡಿಸ್ತಾ ಇರುತ್ತೆ, ಅದರಂತೆ ನಡ್ಕೊಳ್ಬೇಕಂತ. ಅದು ನಿಜವಾಗಿರ್ತಕ್ಕಂತಹ ಶಕ್ತಿಯುತವಾಗಿರ್ತಕ್ಕಂತಹ ಜೀವನ ಅಂತ ಹೇಳಿ. ಒಂದು ಚಿಕ್ಕ ಮಗು ಏನಾದ್ರು ಹೇಳಿದ್ರು ಕೂಡ ಅದನ್ನ ಮಾತು ಕೇಳ್ಬೇಕಣ್ಣ, ಅದರಂತೆ ನಡ್ಕೊಳ್ಳೆ, ಒಳ್ಳೇದಾಗುತ್ತೆ. ಯಾರೋ ಬಂದು ಈ ಶರ್ಟ್ ಚೆನ್ನಾಗಿದೆ ಅಂತ ಅಂದ್ಬಿಟ್ರೆ, ತಗೊಳ್ಳಿ ಅಂತ ಶರ್ಟ್ ಕೊಟ್ಬಿಟ್ರು, ಮೂದಾಯ್ತು, ಅವತ್ತಿಂದ ಶರ್ಟ್ ಆಗ್ಲಿಲ್ಲ. ಎಷ್ಟೊಂದು ರೀತಿಯ ವೈರಾಗ್ಯ ಬರ್ತಕ್ಕಂಥದ್ದು, ಆತ್ಮಜ್ಞಾನದ ಕಡೆಗೆ ತಿರುಗ್ತಕ್ಕಂಥದ್ದು, ಇದೆಲ್ಲ ನಾನು ಕಂಡಿದ್ದೇನೆ. ನನಗೆ ಮತ್ತೆ ಕೆಲವು ಸಂದರ್ಭದಲ್ಲಿ ನಾನು ಈ ಹಳೆಯ ಮನೆಯನ್ನ ಬಿದ್ದೋಗ್ತಾ ಇದೆ ಅಂತ ಹೇಳಿ ಅದನ್ನ ಸ್ವಲ್ಪ ರಿಪೇರಿ ಮಾಡಿಸೋಣ ಅಂತಕ್ಕಂಥ ಒಂದು ಕಾರ್ಯವನ್ನ 1998ರಲ್ಲಿ ಪ್ರಾರಂಭ ಮಾಡಿ, 99ರಲ್ಲಿ ಇಲ್ಲ ಇಲ್ಲ ಇರಕ್ಕಂಥದ್ದೇ ಸ್ವಲ್ಪ ಯಾಕೆ ಆಲ್ಟ್ರೇಷನ್ ಮಾಡ್ಬೇಕಂತಂದು. ಸರಿ, ಹಾಗಿದ್ರೆ ನೀನ್ ಏನಾದ್ರೂ ಮಾಡ್ಕೋ, ಮನೆಯನ್ನ ಮಾತ್ರ ಕೆಡೋಬೇಡ, ಇದರ ಆಯವನ್ನ ಬದಲಾಯಿಸಬೇಡ ಅಂದ್ರೆ ಅದರಲ್ಲಿ ಒಂದು ಶಕ್ತಿ ಇದೆ ಅಂತ ಹೇಳಿ ನನ್ನ ಹತ್ರ ಹೇಳಿದ್ರು. ನೀನೆಂತೂ ಇದನ್ನ ಏನ್ ಬೇಕಾದ್ರೂ ಅನುಕೂಲಕರವಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡ್ತೀನಿ ಅಂತ. ಯಾಕೆಂದ್ರೆ ಎಲ್ಲ ಮಣ್ಣಿನ ನೆಲ, ದೊಡ್ಡ ದೊಡ್ಡ 3 ಅಡಿ 4 ಅಡಿ ಗೋಡೆಗಳು, ಕಲ್ಲು ಮಣ್ಣಿನ ಗೋಡೆಗಳು, ಕಿಟಕಿ ಇಲ್ಲ, ಗೋಡೆಗಳು ಬಿದ್ದೋಗ್ತಾ ಇರ್ತಕ್ಕಂಥದ್ದು. ಇಂಥ ಸ್ಥಿತಿನಲ್ಲಿ ಇದ್ದಿದ್ದನ್ನ ಅದಿರುವ ಹಾಗೇನೆ ಅವ್ರು ಹೇಳಿದಾಗಿಂದ ನಾನು ಮಾಡ್ಕೊಂಡು ಬಂದೆ. ನಾನಿವತ್ತಿಗೂ ಕೂಡ ಇಲ್ಲಿ ನೆಮ್ಮದಿಯಿಂದ ಇದ್ದೀನಿ. ಬಹುಶಃ ನನಗೆ ಇನ್ನೇನು ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಏನಾದ್ರೂ ಕೇಳಿದರೆ ನನ್ನ ನೆನಪಿಗೆ ಬಂದಿರತಕ್ಕಂಥದ್ದು ನಮ್ಮ ಹತ್ರ ಹೇಳ್ಬೋದು. ಅದೇ ಬಾಲ್ಯ ಹೇಗಿತ್ತು, ಬಾಲ್ಯ ಹೇಗಿತ್ತು ಗುರುನಾಥ್ರ? ಬಾಲ್ಯದಲ್ಲಿ ಹೇಗಿದ್ರು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ ಸರ್? ಹೌದು, 40ನೇ ಇಸ್ವಿಯಲ್ಲಿ ಹುಟ್ಟಿದ್ದವರು, ಮಾರ್ಗೇಶ್ವರ ಶುದ್ಧ ಷಷ್ಠಿಯಲ್ಲಿ ಹುಟ್ಟಿದ್ದವರು ಈ ಮನೆಯಲ್ಲಿ. 49ನೇ ಇಸ್ವಿ ತನಕ ಇಲ್ಲೇ ಇದ್ದಿದ್ದು. ವಿಶೇಷವಾಗಿ ಅವರ ತಂದೆ ವ್ಯವಹಾರಗಳನ್ನ ನೋಡ್ಕೊಳ್ತಾ ಇದ್ರು. ಅಷ್ಟೊತ್ತಿಗೆ ಸೀತಾರಾಮಯ್ಯನವರು ದೊಡ್ಡವರು, ನನ್ನ ಅಜ್ಜನವರು ಕೊಂಡಿದ್ರು. ಪೂರ್ತಿಗೆಲ್ಲ ಇವರು ನಮ್ಮ ಅವಧೂತರ ತಂದೆ ಶ್ರೀನಿವಾಸಯ್ಯನವರು ಪ್ರೈಮರಿ ಸ್ಕೂಲ್ ಅಧ್ಯಾಪಕರಾಗಿದ್ದರಂತೆ ಆ ಕಾಲದಲ್ಲಿ. ಸೀತಾರಾಮಯ್ಯನವರು ತೀರ್ಕೊಂಡ್ಮೇಲೆ ತಮ್ಮ ವೃತ್ತಿಯನ್ನ, ಪ್ರಾಥಮಿಕ ವೃತ್ತಿಯನ್ನ ಬಿಟ್ಟು, ಶಿಕ್ಷಕ ವೃತ್ತಿಯನ್ನು ಬಿಟ್ಬಿಟ್ಟು ಜಮೀನ್ ಕಡೆಗೆ ನೋಡ್ತಾ ಇದ್ರು. ಹಾಗಾಗಿ ಹೆಚ್ಚಾಗಿ ನಮ್ಮ ತಾಯಿ ಮತ್ತು ಅವರ ತಾಯಿ ಎಲ್ಲ ಒಟ್ಟಾಗಿ ಇದೇ ಮನೆಯಲ್ಲಿದ್ದು 49ನೇ ಇಸ್ವಿಯಲ್ಲಿ ಅಲ್ಲಿಂದ ಇದ್ದಾರೆ. ಬಾಲ್ಯ ತುಂಬಾ ಚೆನ್ನಾಗಿತ್ತು. ಅವರ ಬಾಲ್ಯ ಇಲ್ಲೇ ನಮ್ಮ ಮನೆಯಲ್ಲೇ ಕಳೆದಿದ್ದು. ಮತ್ತೆ ಅವರಲ್ಲಿ ಯಾವುದೇ ರೀತಿಯ ದುಡುಕುತನದ ಮಾತುಗಳಾಗ್ಲಿ, ಕ್ರೋಧದ ಮಾತುಗಳಾಗ್ಲಿ ಆಡ್ತಿರ್ಲಿಲ್ಲ. ಸದಾಕಾಲ ನಗ್ತಾ ಓಡಾಡ್ಕೊಂಡು ಲವಲವಿಕೆಯಾಗಿ ಅತ್ಯಂತ ಚೂಟಿಯಿಂದ ಓಡಾಡ್ತಾ ಇದ್ರಂತೆ. ಅದನ್ನು ನಮ್ಮ ತಾಯಿ ಹೇಳ್ತಾ ಇದ್ರು. ಮತ್ತೆ ಎಲ್ರಿಗೂ ಸಂತೋಷವಾಗುವ ರೀತಿಯಲ್ಲಿ ನಡ್ಕೊಳ್ತಾ ಇದ್ರು ಅಂತನ್ನೋದನ್ನ ನಮ್ಮ ತಾಯಿಯ ಬಾಯಿನಲ್ಲಿ ಕೇಳಿದ್ರು. ಮತ್ತೆ ಇನ್ನು ಧಾರ್ಮಿಕವಾಗಿರ್ತಕ್ಕಂತಹ ಸಂಬಂಧಗಳು ಬೆಳೀಲಿಕ್ಕೆ ಇಡೀ ಮನೆಯ ಕಾರಣ ಕೂಡ. ಅಂದ್ರೆ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ದೈವ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು. ಯಾಕೆಂದ್ರೆ ನಮ್ಮ ಮನೆದೇವರು ತಿರುಪತಿ ಬಾಲಾಜಿ. ನನ್ನ ಉಪನಯನ ಕೂಡ ಅಲ್ಲೇ ಆದದ್ದು, ತಿರುಪತಿಯಲ್ಲಿ. ಆ ಸಂದರ್ಭದಲ್ಲಿ ನಡೆದಂತ ಒಂದು ಘಟನೆ, ನಮ್ಮ ತಾಯಿಗೆ ಸುಮಾರು ನನ್ನ 5ನೇ ವರ್ಷದಲ್ಲಿ ಸ್ವಲ್ಪ ತಲೆನೋವೇನೋ ಬಂತಂತೆ. ಆ ಕಾಲದಲ್ಲಿ ಯಾರಿಗೂ ಹೋದ್ರು ಅಂಗಡಿಯಲ್ಲಿ ಏನೋ ಒಂದು ಮಾತ್ರೆಯನ್ನು ತಂದು ಕೊಟ್ರಂತೆ.
ಅದನ್ನು ತೆಗೆದುಕೊಂಡ ತಕ್ಷಣ ನಮ್ಮ ತಾಯಿಗೆ ಸೊಂಟ ಹೋಗ್ಬಿಡ್ತು, ಸೊಂಟದಿಂದ ಕೆಳಗಡೆ ಶಕ್ತಿ ಹೋಗ್ಬಿಡ್ತು, ಎಳ್ತಕ್ಕಂಥ ಸ್ಥಿತಿ ಬಂತು. ಆಗ ಅವರು ಪ್ರಾರ್ಥನೆ ಮಾಡ್ಕೊಂಡ್ರಂತೆ, ನನ್ನ ಮಗನ ಉಪನಯನವನ್ನ ನಿನ್ನ ಸನ್ನಿಧಿಯಲ್ಲೇ ಮಾಡ್ತೇನೆ, ನನಗೆ ಈ ನೋವು ಅಥವಾ ಈ ಸೊಂಟದ ಭಾಗದ ಏನಿದೆ ಈ ಶಕ್ತಿಯನ್ನು ಮತ್ತೆ ಕೊಟ್ರೆ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಹರಕೆ ತೆಗೆದಿಟ್ಟರಂತೆ. ಕೆಲವು ತಿಂಗಳೊಳಗೆ ಮತ್ತೆ ನಮ್ಮ ತಾಯಿ ಯಥಾಸ್ಥಿತಿಗೆ ಬಂದರಂತೆ. ಇದು ನಮ್ಮ ತಾಯಿ ಹೇಳಿದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ನನ್ನ 12ನೇ ವಯಸ್ಸಿನಲ್ಲಿ 1963ನೇ ಇಸ್ವಿಯಲ್ಲಿ ಫೆಬ್ರವರಿ ತಿಂಗಳಲ್ಲಿ ಸಕರಾಪಟ್ಟಣದಿಂದ ಒಂದು KSRTC ಬಸ್ಸನ್ನು ಮಾಡಿಕೊಂಡು ತಿರುಪತಿ ತಿರುಮಲಕ್ಕೆ ಹೋಗಿ ಅಲ್ಲೇ ನನ್ನ ಉಪನಯನವನ್ನ ಮಾಡ್ಕೊಂಡು ಬಂದಿದ್ದು. ಉಪನಯನವನ್ನ ಮಾಡಿಸಿದವರು ಅವಧೂತರ ತಂದೆ ಶ್ರೀನಿವಾಸಯ್ಯನವರೇ. ಅವರೇ ನನಗೆ ಉಪನಯನದ ಮುಂಜಿಯನ್ನ ಜೀನವಾರವನ್ನು ಹಾಕಿ ಮಂತ್ರೋಪದೇಶವನ್ನ ಗಾಯತ್ರಿ ಉಪದೇಶವನ್ನ ಮಾಡಿದವರು ಶ್ರೀನಿವಾಸಯ್ಯನವರು ಮತ್ತು ಶಾರದಮ್ಮನವರು. ಹಾಗಾಗಿ ನಾನು ಅವರಿಗೆ ತುಂಬಾ ಕೃತಜ್ಞನಾಗಿ ಇದ್ದೇನೆ. ಅದಾದ ನಂತರದಲ್ಲಿ ನಾನು ಆಗ್ಲೇ ಹೇಳಿದಾಗೆ ವಿವಾಹವನ್ನ ನನ್ನ ಚಿಕ್ಕಪ್ಪನವರಾಗಿರ್ತಕ್ಕಂಥ ವೆಂಕಟಾಚಲಯ್ಯನವರು ಮತ್ತೆ ಅವರ ಪತ್ನಿ ಪದ್ಮಮ್ಮನವರು, ಪದ್ಮಾವತಿ ಅಂತ ಹೇಳಿ, ಅವರು ಚಕ್ರಾಪಟ್ಟಣದವರಯ್ಯ. ಹೀಗಾಗಿ ಇದಿಷ್ಟು ಇವತ್ತು ಕೂಡ ಅದೇ ಆತ್ಮೀಯತೆಯಿಂದ ನಾನು ಮತ್ತು ಚಿಕ್ಕಮ್ಮ, ಅವರ ಮಗ, ಅವರ ಮಕ್ಕಳು ಎಲ್ಲರೂ ಇದ್ದೇವೆ. ಇಲ್ಲಿ ವೇದಿಕೆ ಇದೆ ಚಕ್ರಾಪಟ್ಟಣದಲ್ಲಿ, ಅವರ ತೋಟದಲ್ಲಿ ಅವರದಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಅವರ ಅಂತ್ಯ ಸಂಸ್ಕಾರ ಮಾಡಿದ್ದು ಆ ತೋಟದಲ್ಲೇನೆ. ಅದಾದ ಮೇಲೆ ಅವರ ಒಂದು ಅಸ್ಥಿಯನ್ನು ಇಟ್ಬಿಟ್ಟು ಅಲ್ಲಿ ಅದ್ಭುತವಾಗಿರ್ತಕ್ಕಂಥ ಇದ್ದಿದೆ. ಇವತ್ತಿಗೂ ಕೂಡ ಆ ಶಕ್ತಿ ತುಂಬಾ ಹೆಚ್ಚಾಗಿದೆ. ಸಾವಿರಾರು ಜನ ಬರ್ತಾರೆ, ಪ್ರತಿನಿತ್ಯ ಬರ್ತಾ ಇರ್ತಾರೆ. ನೋಡಿಲ್ಲೇ ಇರೋರು ಕೂಡ ಅವರ ನಮಗೆ ಕನಸಿನಲ್ಲಿ ಬಂದಿದ್ದಾರೆ, ನಮಗೆ ಇದೆಲ್ಲ ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಂದು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿಕೊಂಡು ತಾವು ತಂದಿದ್ದನ್ನು ಎಲ್ಲರಿಗೂ ಹಂಚಿಕೊಂಡು ವೇದಿಕೆಗೆ ನಮಸ್ಕಾರ ಮಾಡಿಕೊಂಡು ಇವತ್ತಿಗೂ ಕೂಡ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿದ್ರು ಕೂಡ ಅವರ ಫೋಟೋ ರಾರಾಜಿಸ್ತಾ ಇರುತ್ತೆ. ರಸ್ತೆ ಬದಿಯಲ್ಲಿನ ಹೂವಿನ ವ್ಯಾಪಾರಿಗಳಿರ್ಬೋದು, ಇಡೀ ಕರ್ನಾಟಕ ಅಲ್ಲ, ನಾನು ಎಲ್ಲ ಬೇರೆ ಕಡೆ ಹೋದಾಗಲೂ ಕೂಡ ಬೇರೆ ನಮ್ಮ ಚಿಕ್ಕಪ್ಪನವ್ರ ಫೋಟೋ ನೋಡಿ ಅಲ್ಲಿ ಆಶ್ಚರ್ಯ ಪಡ್ತಾ ಇರ್ತೀನಿ. ಹೀಗೆ ಅವ್ರು ಹೇಳ್ತಾ ಇದ್ರು, ನಾವು ಯಾವುದನ್ನು ಅಪೇಕ್ಷೆ ಪಡಲಿಲ್ಲ, ಹಣಕ್ಕಾಗಿ ಎಂದೂ ಹಿಂದೆ ಮುಂದೆ ನೋಡಲಿಲ್ಲ, ಖರ್ಚಾಗ್ತಕ್ಕಂಥದ್ದನ್ನ ಈಗ ಅಷ್ಟು ಯಾವುದೇ ಯೋಚನೆ ಇಲ್ಲದಲ್ಲೇ ಮಾಡ್ತಾ ಇದ್ರು. ಹಾಗಾಗಿ ಅಂತಹ ಚಿಕ್ಕಪ್ಪನವರನ್ನ, ಅವರು ಅವಧೂತರು ಆಗಿದ್ದಂಥವ್ರನ್ನ ಹೇಳಿದ್ದು ಮಹಾಸನ್ನಿಧಾನದ ಜಗದ್ಗುರು ಮಹಾಸನ್ನಿಧಾನದವರ ಇರ್ತಕ್ಕಂಥ ಭಾರತೀ ತೀರ್ಥರೇ ಅವರನ್ನ ಅವಧೂತರು ಅಂತ ಒಪ್ಕೊಂಡ್ಬಿಟ್ರು. ಅವರ ಇಲ್ಲೇ ಬಂದು ಅವ್ರ ಮನೆಯಲ್ಲಿ ಉಳ್ಕೊಳ್ತಾ ಇದ್ರು. ಎಲ್ಲೂ ಬಹು ನಡೆದಿದ್ದು ನೋಡಿಲ್ಲ ಈ ತರದ್ದು. ಅಂತ ಅಭೂತಪೂರ್ವವಾಗಿರ್ತಕ್ಕಂತಹ ಜಗದ್ಗುರುಗಳ ಸೇವೆ, ಎಲ್ಲರೊಂದಿಗೆ ಜಗದ್ಗುರುಗಳು ಕೂತ್ಕೊಳ್ತಕ್ಕಂಥದ್ದು. ಇಡೀ ಸಕರಾಪಟ್ಟಣವೇ ಸಂಭ್ರಮ ಪಡ್ತಾ ಇದ್ದಂತು. ಎಲ್ಲೆಲ್ಲಿ ಚಪ್ರ, ರಸ್ತೆಯಲ್ಲಿ ಸಿಂಹಾಸನವರಿಗೆ ಕೂರಿಸಿ ಗುರುಭಕ್ತಿ ಅಂತಕ್ಕಂಥದ್ದನ್ನ ಜನಗಳಲ್ಲಿ ಬಿತ್ತಿದವರು ಅವರು. ಗುರು ಅಂದ್ರೆ ಏನು, ಆ ಶಕ್ತಿ ಹೇಗಿರುತ್ತೆ, ಹೇಗೆ ನಡ್ಕೊಳ್ಬೇಕು ಅನ್ನತಕ್ಕಂಥದ್ದನ್ನೆಲ್ಲವನ್ನು ಕೂಡ ಅವರು ಜನತೆಗೆ ಬೋಧಿಸಿದ್ರು. ಇದು ನೋಡಿದ್ದೆ. ಯಾಕೆಂದ್ರೆ ಎಷ್ಟೋ ಜನ ಇವತ್ತು ತಮ್ಮ ಜೀವನವನ್ನು ಬದಲಾಯಿಸಿಕೊಂಡಿದ್ದಾರೆ. ಅವ್ರನ್ನ ಸದಾಕಾಲ ನೆನಪಿಸ್ಕೊಳ್ತಾ ಇದ್ದಾರೆ. ಆ ಶಕ್ತಿ ನಮ್ಮನ್ನ ಕಾಪಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಏನೊಂದು ಶುಭ ಕಾರ್ಯ ಆದ್ರೂ ಕೂಡ ಅಲ್ಲಿ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಅವರಿಗೆ ಯಾವುದೇ ರೀತಿಯ ಚಳಿ, ಮಳೆ, ಗಾಳಿ ಯಾವುದು ದೇಹಕ್ಕೆ ತಟ್ಟೋದಿಲ್ಲ. ಒಂದು ಚಿಕ್ಕ ಘಟನೆಯನ್ನು ಹೇಳ್ಬಿಡ್ತೇನೆ. ಅವರಿಗೆ ಶುಗರ್ ಇತ್ತು, ಮಂಡಿಯಲ್ಲಿ ಗಾಯ ಆಗಿ ವೈದ್ಯರು ಬಂದಿದ್ರು ಮನೆಗೆ. ಮಂಡಿಯಲ್ಲಿ ಆಪರೇಷನ್ ಮಾಡಿ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದಾರೆ. ದೊಡ್ಡದಾಗಿರ್ತಕ್ಕಂಥ ಒಂದು ರೀತಿ ಗುಂಡಿ ಬಿದ್ದಿದೆ. ನಾನು ಇದ್ದೇನೆ ಅಲ್ಲಿ ಜೊತೆಯಲ್ಲಿ. ನಮಗೊಂದು ಇಂಜೆಕ್ಷನ್ ಚುಚ್ಚಿದರೆ ನೋವಾಗುತ್ತೆ, ಸಂಕಟ ಪಡ್ತೀವಿ, ಕಿರ್ಚ್ಕೊಳ್ತೀವಿ. ಅದು ಇಷ್ಟ ಆಗ್ತಾ ಇದ್ರು ಅವ್ರು ಏನಿಲ್ಲ, ನಿರ್ವಿಕಾರ ಎಲ್ಲರೊಂದಿಗೆ ನಗ್ತಾ ಮಾತಾಡ್ತಿದ್ದಾರೆ. ಡಾಕ್ಟರ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ದೇಹ ಅನ್ನತಕ್ಕಂಥದ್ದು ಅವ್ರು ಹೇಳೋರು, ಇದೊಂದು ಪಿಶಾಚಿಕನಪ್ಪ ದೇಹ ಅನ್ನೋದು, ಅದು ಮರ್ತು ಬಿಡು, ಅದ್ರ ಬೇಕು. ಅಂದ್ರೆ ಆ ದೇಹದ ಮೇಲಿನ ವ್ಯಾಮೋಹ ಇಲ್ಲೇ ಇಲ್ಲ ಅವ್ರಿಗೆ. ಚಳಿ, ಮಳೆ, ಗಾಳಿ, ನೀರು ಏನಿಲ್ಲ. ಬರೀ ಕಾಲಲ್ಲಿ ಎಂತ ಟಾರ್ ರೋಡ್ ಇರಲಿ ಅಲ್ಲಿ ನಡ್ಕೊಂಡು ನಿಂತ್ಕೊಂಡು ಬೇರೆಯವರ ನೋವನ್ನು ನಾನು ತಗೊಳ್ತಾ ಇದ್ದೀನಿ ಅಂತಕ್ಕಂಥದ್ದು ಯಾಕೆ ಮಾಡ್ತೀನಿ ಅಂತ ನಿಂಗೆ ಗೊತ್ತಿಲ್ಲ, ಸುಮ್ಮನೆ ಇರು ಅಂತ ಹೇಳೋರು ನನಗೆ ಅನೇಕ ಸೂಚನೆಗಳನ್ನ, ಒಳ್ಳೊಳ್ಳೆಯ ವಿಚಾರಗಳನ್ನ ಹೇಳಿದ್ರು. ನಾನು ಅದನ್ನು ಎಷ್ಟು ಪಾಲಿಸಿದ್ನೋ ಗೊತ್ತಿಲ್ಲ. ನನಗೆ ನಾನು ಎಲ್ಲರಿಗೂ ಹೇಳೋ ಹಾಗೆ ನಾನು ಅವ್ರನ್ನ ಚಿಕ್ಕಪ್ಪ ಅನ್ನೋದು ಒಂದೇ ದೃಷ್ಟಿಯಲ್ಲಿ ನನ್ನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ವಿವಾಹ ಮಾಡೋರು ಅಂತಕ್ಕಂಥದ್ದು ಅಷ್ಟೇ ಗೌರವ. ಇವತ್ತು ಆ ಗೌರವ ಇಟ್ಕೊಂಡಿದ್ದೀನಿ. ಆದ್ರೆ ಭಕ್ತರಿಗೆ ಅವರನ್ನು ಅನುಸರಿಸಿಕೊಂಡವ್ರಿಗೆ ಇವತ್ತು ಕೂಡ ತುಂಬಾ ಸಂತೋಷ ಸಿಗ್ತಾ ಇದೆ.